ಗುರುದೇವ್. ಕಟಕ ರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯ, ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ, ಏನೆಲ್ಲ ಬದಲಾವಣೆಗಳನ್ನು ಕಾಣಬಹುದು, ಮತ್ತು ಈ ತಿಂಗಳು ನಿಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ, ಈ ವರ್ಷ ಕೊನೆಯ ತಿಂಗಳಾದರೂ ನಿಮಗೆ ಕೈ ಹಿಡಿಯುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಕೂಡ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಕಟಕ ರಾಶಿಯವರಿಗೆ ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರ, ಈ 3 ನಕ್ಷತ್ರ ಕಟಕ ರಾಶಿಯವರಿಗೆ ಒಳಗೊಂಡಿರುತ್ತೆ. ಅದೇ ರೀತಿ ಅದೃಷ್ಟದ ದಿಕ್ಕು ಪೂರ್ವ ಮತ್ತು ಉತ್ತರ ದಿಕ್ಕು ಆಗಿರುತ್ತೆ. ಇನ್ನು ಈ ರಾಶಿಯವರು ಮಹಾಶಿವನನ್ನು ಆರಾಧನೆ ಮಾಡಬಹುದು. ಮತ್ತು ಇವರಿಗೆ ಅದೃಷ್ಟದ ವಾರ ಸೋಮವಾರ ಮತ್ತು ಗುರುವಾರ ಆಗಿರುತ್ತೆ. ಇನ್ನು ಈ ರಾಶಿಯ ಅಧಿಪತಿ ಚಂದ್ರ ಆಗಿರ್ತಾನೆ. ಜೊತೆಗೆ ಅದೃಷ್ಟದ ಸಂಖ್ಯೆ ನೋಡುವುದಾದರೆ 2 ಮತ್ತು 3 ಮತ್ತು 7 ಆಗಿರುತ್ತೆ. ಮತ್ತು ಈ ರಾಶಿಯವರು ಧರಿಸುವ ರತ್ನ ಮುತ್ತು, ಹವಳ, ಕನಕ, ಪುಷ್ಯರಾಗ ಧರಿಸಬಹುದು. ಇನ್ನು ಅದೃಷ್ಟದ ಬಣ್ಣಗಳು ನೋಡುವುದಾದರೆ ಬಿಳಿ ಮತ್ತು ಹಸಿರು ಬಣ್ಣ ಧರಿಸಬಹುದು. ಇನ್ನು ಇವರ ಒಳ್ಳೆಯ ಗುಣ ನೋಡುವುದಾದರೆ ವ್ಯವಹಾರದಲ್ಲಿ ಚತುರರು, ಪರಿಪೂರ್ಣತ್ವ, ಸುವ್ಯವಸ್ಥಿತ ಇವರ ಗುಣ ಸ್ವಭಾವ ಆಗಿರುತ್ತೆ. ಕೆಟ್ಟ ಗುಣ ನೋಡುವುದಾದರೆ ಸಂಶಯ, ತರ್ಕವಾದಿ, ಆಶಾವಾದಿ ಇವರ ಕೆಟ್ಟ ಗುಣವಾಗಿರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಗುರು ನಿಮಗೆ 12ನೇ ಮನೆಗೆ ಸಂಚಾರವನ್ನು ಮಾಡ್ತಾನೆ. ಹಾಗಾಗಿ ಗುರುವಿನ ಬಲ ಕಟಕ ರಾಶಿಯವರಿಗೆ ಇರುವುದಿಲ್ಲ. ಈ ತಿಂಗಳಿನಲ್ಲಿ ಸಮಯವು ನಿಮಗೆ ಚೆನ್ನಾಗಿಲ್ಲದೆ ಇರುವ ಕಾರಣದಿಂದ ಕೆಲಸ ಕಾರ್ಯಗಳು ಸಲೀಸಾಗಿ ನಡೆಯುವುದಿಲ್ಲ. ಯಾವುದೇ ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳುವುದು ಉತ್ತಮವಲ್ಲ. ಇರುವ ಕೆಲಸಗಳನ್ನು ವೈಯಕ್ತಿಕವಾಗಿ ಗಮನ ಹರಿಸಿ ಮಾಡಬೇಕು. ಮತ್ತು ವಿವಾದಗಳಿರುವ ಜಾಗದಲ್ಲಿ ಹೋಗದಿರುವಂಥದ್ದು ಉತ್ತಮ. ನಿಮಗೆ ಸಂಬಂಧಪಟ್ಟ ವಿಷಯಗಳಿಗೆ ಹೋಗಬೇಡಿ, ಯಾಕಂದರೆ ಅಲ್ಲಿ ನೀವು ಸಮಸ್ಯೆಯ ಸುಳಿಯಲ್ಲಿ ಸಿಲುಕುತ್ತೀರಿ. ಹಾಗಾಗಿ ಹುಷಾರಾಗಿರಿ. ಸರ್ಕಾರಿ ನೌಕರರಿಗೆ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ನಿಂದನೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ನೀವಾಯಿತು, ನಿಮ್ಮ ಜೀವನ ಆಯಿತು, ಇದರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ರಿಯಲ್ ಎಸ್ಟೇಟ್, ಭೂ ಸಂಬಂಧ ಕೆಲಸಗಳು, ಗುತ್ತಿಗೆದಾರರು, ಕಟ್ಟಡ ನಿರ್ಮಾಣ ಇವುಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ತೊಂದರೆಗಳು ಕಂಡುಬರುತ್ತವೆ. ಸ್ವಲ್ಪ ಹುಷಾರಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇನ್ನು 6 ತಿಂಗಳು ಹಾಗಾದರೆ ಗುರುವಿನ ಬಲ ಇಲ್ಲ ಅಂದರೆ ಏನು, ಉಳಿದ ಗ್ರಹಗಳಿಂದ ಏನೆಲ್ಲ ಬದಲಾವಣೆಗಳಿದೆ ಅದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಶನಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಭಾಗ್ಯ ಫಲಗಳನ್ನು ಶನಿ ಕೊಡ್ತಾನೆ. ನೆಮ್ಮದಿ ಸಿಗುವಂಥದ್ದು. ಇನ್ನು ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ. ಮತ್ತು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಬೇಗನೆ ಸಕ್ಸಸ್ ಸಿಗುತ್ತೆ, ಶೀಘ್ರದಲ್ಲೇ ನಿಮಗೆ ಪರಿಹಾರ ಸಿಗುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಬುಧ ಪಂಚಮ ಸ್ಥಾನಕ್ಕೆ ಸಂಚಾರವನ್ನು ಮಾಡುವುದರಿಂದ ಸ್ವಲ್ಪ ಧೈರ್ಯ ಇರುತ್ತೆ. ಮತ್ತು ಶುಭ ಕಾರ್ಯಗಳು ನಿಮಗೆ ಯಾವುದೂ ನಡೆಯುವುದಿಲ್ಲ. ಎಲ್ಲ ಒಂದು ಕಡೆ ತಿಂಗಳು ನಿಮಗೆ ಖರ್ಚು ಜಾಸ್ತಿ ಇರುತ್ತೆ, ಒಂದಿಷ್ಟು ನಷ್ಟವಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ವ್ಯಾಪಾರಿಗಳಿಗೆ ಒಂದಿಷ್ಟು ಅನುಕೂಲಗಳು ಆಗುತ್ತೆ. ಉದ್ಯೋಗವೇ ಸಂಬಂಧಪಟ್ಟಂಥ ಹಾಗೆ ಶನಿ ನಿಮಗೆ ಅನುಗ್ರಹ ಕೊಡುತ್ತಾನೆ. ಇನ್ನು ಬಹಳ ಮುಖ್ಯವಾಗಿ ಒಂದೇ ಜಾಗದಲ್ಲಿ 3 ಗ್ರಹಗಳು ಕುಳಿತಿರುವುದರಿಂದ, ಅಂದರೆ ರವಿ, ಶುಕ್ರ, ಕುಜ ಈ 3 ಗ್ರಹಗಳು 20ನೇ ತಾರೀಕು 5ನೇ ಮನೆಯಿಂದ 6ನೇ ಮನೆಗೆ ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ರಾಜಕೀಯದಲ್ಲಿ ಅಭಿವೃದ್ಧಿ, ಅಧಿಕಾರ ವರ್ಗದಲ್ಲಿ ಉತ್ತಮವಾಗಿರುತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ, ಗೌರ್ಮೆಂಟ್ ಜಾಬ್ ಮಾಡುವಂಥವರಿಗೆ, ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ, ಮತ್ತು ಸರ್ಕಾರಿಯಿಂದ ವ್ಯವಹಾರ ವ್ಯಾಪಾರ ಮಾಡುವಂಥವರಿಗೆ ಒಳ್ಳೆಯ ಬೆಳವಣಿಗೆಯನ್ನು ಕಾಣುತ್ತೀರಿ. ಇನ್ನು ನಿಮಗೆ ಇರುವ ಭಯ ದೂರವಾಗುತ್ತದೆ. ಪೊಲೀಸ್ ಉದ್ಯಮಿಗಳಿಗೆ ಮತ್ತು ಸೇನಾಧಿಪತಿಗಳಿಗೆ, ಕೆಲಸ ಮಾಡುವಂಥವರಿಗೆ ತುಂಬ ಅನುಕೂಲವಿದೆ. ಪಾಸಿಟಿವ್ ಈ ತಿಂಗಳು ನಿಮಗೆ ಕಂಡುಬರುತ್ತೆ. ಇನ್ನು ಈ ತಿಂಗಳು ಸ್ವಲ್ಪ ಭೂ ಸಂಬಂಧಪಟ್ಟಂಥ ಕಲಹಗಳು, ಜಾಗ ಖರೀದಿ ಮಾಡುವ ಸಮಯದಲ್ಲಿ ಸ್ವಲ್ಪ ಮೋಸ ಹೋಗುವ ಸಾಧ್ಯತೆಗಳಿದೆ. ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಸ್ಪರ್ಧೆಗಳಲ್ಲಿ ಎದುರಿಸುವ ಸಮಯದಲ್ಲಿ ಅದರಲ್ಲಿ ಯಶಸ್ವಿಯಾಗಲಿದ್ದೀರಿ. ಸಂತೋಷದಿಂದ ನಿಮ್ಮ ಕೆಲಸ ಕಾರ್ಯಗಳು ಮುಗಿಸಿ ನಿಮ್ಮ ಗುರಿಯನ್ನು ನೀವು ತಲುಪುತ್ತೀರಿ. ಇನ್ನು ಯೋಜನೆಗಳಲ್ಲಿ ಉತ್ತಮ ಆರಂಭವಾಗುತ್ತದೆ. ಯಶಸ್ಸನ್ನು ಬಹಳಷ್ಟು ಕಾಣುತ್ತೀರಿ. ಮಾನಸಿಕ ಶಾಂತಿ, ಆದಾಯದಲ್ಲಿ ಉತ್ತಮವಾದಂಥ ಲಾಭವನ್ನು ಗಳಿಸ್ತೀರಿ. ಹಣವನ್ನು ಸ್ವಲ್ಪ ಈ ತಿಂಗಳು ಉಳಿತಾಯವನ್ನು ಮಾಡಬೇಕಾಗುತ್ತೆ. ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ.
ಮತ್ತು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಳವಾಗುವ ಸಾಧ್ಯತೆಗಳಿದೆ. ಕೆಲವೊಂದು ವಿಘ್ನಗಳು ಕಂಡು ಬಂದರೂ ಅದನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೀರಿ. ಇನ್ನು ಈ ತಿಂಗಳ ಅಂತ್ಯದಲ್ಲಿ ಬ್ಯಾಂಕಿನಿಂದ ಸಿಗಬೇಕಿದ್ದ ಸಾಲ ನಿಮಗೆ ದೊರೆತು ನಿಮ್ಮ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಿದ್ದೀರಿ. ಜೊತೆಗೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲರ ಸಹಕಾರ ಯಶಸ್ಸು ಸಿಗುವ ಸಾಧ್ಯತೆಗಳು ಇದೆ. ಬಂಧುಗಳೊಂದಿಗೆ ಕಿರಿಕಿರಿ ನೆಮ್ಮದಿ ಹಾಳು ಮಾಡಲಿದೆ. ಸ್ವಲ್ಪ ಕುಟುಂಬದಲ್ಲಿ ಮನಸ್ತಾಪಗಳು ಕಂಡುಬರುತ್ತೆ, ಹುಷಾರಾಗಿರಿ, ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಏನೇ ಸಮಸ್ಯೆ ಬಂದರೂ ಅದನ್ನು ಅಲ್ಲಿಗೆ ಸರಿ ಮಾಡಿಕೊಂಡು ಹೋಗಿ. ಇನ್ನು ಕುಟುಂಬದ ಮೇಲಿದ್ದ ನಿಯಂತ್ರಣ ಕೈ ತಪ್ಪಿ ಹೋಗುತ್ತದೆ. ಸ್ವಲ್ಪ ನೀವು ಶತ್ರುಗಳಿಂದ ಅವಮಾನಗಳು ಆಗುವ ಸಾಧ್ಯತೆಗಳಿರುತ್ತೆ. ಶತ್ರುಗಳಿಂದ ಆದಷ್ಟು ದೂರ ಇರಿ. ಮತ್ತು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗಿರುತ್ತೆ. ಪ್ರಯಾಣದಿಂದ ಲಾಭವಾಗುತ್ತದೆ. ಹಿರಿಯ ಅಧಿಕಾರಿಗಳಿಂದ ಸಹಕಾರ ಸಿಗುವ ಸಾಧ್ಯತೆಗಳಿದೆ. ಇನ್ನು ರಿಯಲ್ ಎಸ್ಟೇಟ್ ಮತ್ತು ಲ್ಯಾಂಡ್ ಡೆವಲಪ್ಮೆಂಟ್, ಸರ್ಕಾರ ನಿರ್ಮಾಣ, ಗುತ್ತಿಗೆ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತಿರುವವರಿಗೆ ಎಲ್ಲರಿಗೂ ಈ ಒಂದು ತಿಂಗಳು ಸ್ವಲ್ಪ ಅನುಕೂಲಗಳು ಇದೆ. ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಹೊಸ ಉಡುಗೊರೆಗಳನ್ನು ತರುತ್ತದೆ. ಈ ಸಮಯದಲ್ಲಿ ನಿಮಗೆ ಇಡೀ ಕುಟುಂಬದ ಬೆಂಬಲ ಮತ್ತು ನಿಮ್ಮ ಹೆತ್ತವರ ಆಶೀರ್ವಾದ ಸಿಗುತ್ತದೆ. ಇನ್ನು ನೀವು ಹಳೆಯ ಸ್ನೇಹಿತರೊಂದಿಗೆ ಸಂಭಾಷಣೆಗಳನ್ನು ಸಹ ಮಾಡಬಹುದು. ಅದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ವಿದೇಶದಲ್ಲಿ ಅಧ್ಯಯನ ಮಾಡಲು ಅಥವಾ ಕೆಲಸ ಮಾಡಲು ಬಯಸಿದರೆ ಅವರ ಆಸೆ ಈಡೇರುತ್ತವೆ. ಇದಲ್ಲದೆ ತಿಂಗಳ ಮಧ್ಯದಲ್ಲಿ ಮನೆಯಲ್ಲಿ ಒಂದು ಸಮಾರಂಭ ನಡೆಯುತ್ತದೆ. ಇದರಲ್ಲಿ ಎಲ್ಲ ಕುಟುಂಬ ಸದಸ್ಯರು ಭಾಗವಹಿಸುತ್ತೀರಿ. ಇದರಿಂದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ. ಮತ್ತು ಮನೆಯ ವಾತಾವರಣ, ಕುಟುಂಬದ ವಾತಾವರಣ ಬದಲಾವಣೆ ಆಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ಈ ತಿಂಗಳು ಗುರುಬಲ ಇಲ್ಲ ಅಂದರೂ ಕೂಡ ಇನ್ನು ಉಳಿದ ಗ್ರಹಗಳಿಂದ ಒಂದಿಷ್ಟು ಶುಭ ಫಲಗಳು ತಂದುಕೊಟ್ಟಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಕರ್ಕಟಕ ರಾಶಿಯವರಿಗೆ ಈ ತಿಂಗಳು ಒಳ್ಳೆಯದು ಮತ್ತು ಕೆಟ್ಟದ್ದು ಮತ್ತು ನೀವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅದರ ಬಗ್ಗೆ ತಿಳಿಸಿದ್ದೇವೆ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಉಪಯೋಗ ಮಾಡಿಕೊಳ್ಳಿ. ಇನ್ನು ಕಟಕ ರಾಶಿಯವರು ಈ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳು ಏನೆಂದರೆ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬಿಲ್ಪತ್ರೆಯನ್ನು ಅರ್ಪಿಸಿ ಶಿವನ ಸ್ತೋತ್ರವನ್ನು ಜಪ ಮಾಡುವುದರಿಂದ ನಿಮಗೆ ಬರುವ ಕಷ್ಟಗಳೆಲ್ಲವೂ ನಿವಾರಣೆ ಆಗುತ್ತದೆ. ಇನ್ನು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಇನ್ನು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.